ಇನ್ನು ನಟ ಕಮಲ್ ಹಾಸನ್ ವಿರುದ್ಧ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಆತ ಒಬ್ಬ ತಲೆ ತಿರುಕ, ಹುಚ್ಚ. ಕಮಲ್ ಹಾಸನ್ ಓರ್ವ ನಗರ ನಕ್ಸಲೈಟ್, ಅರ್ಬನ್ ನಕ್ಸಲೈಟ್ ಅಂತ ಗುಡುಗಿದ್ದಾರೆ. ಆಕ್ಚುಲಿ ಕಮಲ್ ಹಾಸನ್ ಕರ್ನಾಟಕದ ಋಣವನ್ನು ತೀರಿಸಬೇಕಾಗಿತ್ತು. ಕರ್ನಾಟಕ ಆತನಿಗೆ ಸಾಕಷ್ಟು ಅವಕಾಶ ಕೊಟ್ಟಿದೆ. ಈಗ ಕಮಲ್ ಹಾಸನ್ ಅವರನ್ನ ಸಿನಿಮಾ ಮಾತ್ರ ಅಲ್ಲ, ಇಡೀ ಕರ್ನಾಟಕ ಬಹಿಷ್ಕರಿಸಬೇಕು. ಹೀಗಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ. ಅವನೊಬ್ಬ ತಲೆ ತಿರ್ಕ, ಹುಚ್ಚ. ಅವನಿಗೆ ಕನ್ನಡ ಸಿನಿಮಾದಲ್ಲಿ ಭಾಳಷ್ಟು ಅವಕಾಶಗಳನ್ನು ನಮ್ಮ ಕನ್ನಡ ಪ್ರೊಡ್ಯೂಸರ್ಸು, ನಿರ್ದೇಶಕರು ಕೊಟ್ಟಿದ್ದಾರೆ. ಆ ಋಣ ತೀರ್ಸೋಕ್ಕಾದರೂ ಅವ್ನು ನ್ಯಾಯವಾಗಿ ಮಾತಾಡಬೇಕಾಯ್ತು. ಅದನ್ನು ಬಿಟ್ಟು ಕನ್ನಡನ ಅವಹೇಳನ ಮಾಡೋವಂಥದ್ದು, ಕನ್ನಡ ಪ್ರಾಚೀನ ಭಾಷೆನೇ ಅಲ್ಲ, ಈ ಥರದೆಲ್ಲ ನುಡಿಮುತ್ತುಗಳನ್ನು ಹೇಳಿರೋದನ್ನು ನೋಡಿದ್ರೆ ಅವನೊಬ್ಬ ನಗರ ನಕ್ಸಲ್ ಥರನೇ. ನಗರ ಅವನು ಅದೇ ಥರದವನೇ. ಹುಚ್ಚುಚ್ಚಾಗಿ ಮಾತಾಡ್ತಾನೆ. ಪಾರ್ಟಿ ಮಾಡ್ದ, ಪಾರ್ಟಿ ಮುಳುಗೋಯ್ತು. ಅವ್ರಿಗೆ ಇಡೀ ರಾಜ್ಯದಲ್ಲಿ, ಕರ್ನಾಟಕದ ನಾನೆಲ್ಲ ಕನ್ನಡಿಗರು ಬಹಿಷ್ಕಾರ ಹಾಕಬೇಕು. ಕರ್ನಾಟಕದೊಳಗೆ ಬರೋಕ್ಕೆ ಬಿಡಬಾರ್ದು ಅವನ್ನ. ಕರ್ನಾಟಕ ಸರ್ಕಾರ ಇದ್ರೆ ಫಸ್ಟ್ ಇದು ಮಾಡಬೇಕು. ನಾನು ಕನ್ನಡ ಸಂಘಟನೆಗಳಿಗೆ ವಿನಂತಿ ಮಾಡ್ತೀನಿ, ಸರ್ಕಾರನೂ ಕೂಡ ಕನ್ನಡಕ್ಕೆ ದ್ರೋಹ ಬಗ್ದಂಥವ್ರಿಗೆ ಅವರ ಚಿತ್ರಗಳನ್ನು ಕರ್ನಾಟಕದಲ್ಲಿ ಬಹಿಷ್ಕಾರ ಹಾಕಬೇಕು. ಸರ್ಕಾರನೇ ಹಾಕಬೇಕು. ಕನ್ನಡ ಸಂಘಗಳು ಒತ್ತಾಯ ಮಾಡಬೇಕು. ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅವರೆಲ್ಲ ಚಿತ್ರಗಳು ಹಳೇವಿರಲಿ, ಹೊಸದಿರಲಿ, ರಿಲೀಸ್ ಆಗೋದಿರಲಿ, ಯಾವುದು ಓಡಬಾರ್ದು. ಇನ್ಮೇಲೆ ಬಹಿಷ್ಕಾರ ಹಾಕಬೇಕು ಅಂತೇಳಿ ನಾನು ಕೂಡ ಸರ್ಕಾರಕ್ಕೆ ಆಗ್ರಹವನ್ನು. ರೈಟ್. ಯಾವ ಉದ್ದೇಶವನ್ನು ಇಟ್ಕೊಂಡು ಕಮಲ್ ಹಾಸನ್ ಈ ರೀತಿ ಮಾತನಾಡಿದ್ದಾರೆ? ರಾಜಕೀಯ ಕೂಡ ಇದೆ. ರಾಜ್ಯಸಭೆಗೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಮಲ್ ಹಾಸನ್. ಆ ರಾಜ್ಯಸಭೆಯಲ್ಲಿ ತಮಿಳು ಶಾಸಕರ ಒಲವನ್ನು ಗಳಿಸ್ಕೊಳ್ಳೋದಕ್ಕೆ ಈ ರೀತಿ ಮಾತುಗಳು.